ಶತ್ರು ದೇಶ ಪಾಕಿಸ್ತಾನ ಛಿದ್ರ ಛಿದ್ರ ಆಗತ್ತಾ ದೇಶವನ್ನೇ ತುಂಡರಿಸುವುದಕ್ಕೆ ಪಾಕ್ ಸರ್ಕಾರ ಸಜ್ಜು 4 ಪ್ರಾಂತ್ಯ 12 ರಾಜ್ಯಗಳ ರಚನೆಗೆ ಕಸರತ್ತು ಮಾಡ್ತಾ ಇದ್ದಾರಂತೆ. ಇತ್ತ ತೀವ್ರಗೊಂಡ ಪ್ರತ್ಯೇಕ ಸಿಂಧೂ ದೇಶ ಹೋರಾಟ ಕರಾಚಿಗೂ ವ್ಯಾಪಿಸಿದ ಪ್ರತ್ಯೇಕ ದೇಶದ ಕಿಚ್ಚು. ವಿಭಜನೆ ಬಗ್ಗೆ ಸಂವಹನ ಸಚಿವ ಅಬ್ದುಲ್ ಖಾದ್ರಿ. ಆದರೆ ರಾಜ್ಯಗಳ ವಿಭಜನೆಗೆ ಪ್ರತಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವೆಲ್ಲ ಪ್ರಾಂತ್ಯಗಳ ರಚನೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋದಾದರೆ ಅವರೊಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಯಾವೆಲ್ಲ ಪ್ರಾಂತ್ಯಗಳ ರಚನೆ ಅಂತ ನೋಡಿದರೆ ಪಂಜಾಬ್ ಉತ್ತರ, ಪಂಜಾಬ್ ಮಧ್ಯ, ಪಂಜಾಬ್ ದಕ್ಷಿಣ, ಹಾಗೆಯೇ ಸಿಂಧ್ ಕರಾಚಿ, ಸಿಂಧ್ ಸೆಂಟ್ರಲ್ ಸಿಂಧ್, ಉಪ್ಪರ್ಲ ಸಿಂಧ್, ಕೆಪಿ ಉತ್ತರ ಕೆಪಿ, ದಕ್ಷಿಣ ಕೆಪಿ, ಬುಡಕಟ್ಟು, ಈ ರೀತಿಯೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಲೂಚಿಸ್ತಾನ್ ಪೂರ್ವ, ಬಲೂಚಿಸ್ತಾನ್ ಪಶ್ಚಿಮ, ಬಲೂಚಿಸ್ತಾನ್ ದಕ್ಷಿಣ, ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಾವು ಸಿಂಧ್ ಇತಿಹಾಸ ನೋಡೋದಾದರೆ 1947ರಲ್ಲಿ ಭಾರತ ವಿಭಜನೆಯ ಬಳಿಕ ಸಿಂಧ್ ಪ್ರಾಂತ್ಯ ಪಾಕ್ ಪಾಲಾಗಿತ್ತು. ಸಿಂಧ್ ಪಾಕಿಸ್ತಾನದ 3ನೇ ಅತಿದೊಡ್ಡ ಪ್ರಾಂತ್ಯ. ಅಲ್ಲದೆ ಸಿಂಧ್ ಪ್ರಾಂತ್ಯ ಆರ್ಥಿಕವಾಗಿಯೂ ಕೂಡ ಸದೃಢವಾಗಿದೆ. ಇಲ್ಲಿನ ಸಿಂಧಿ ಜನರ ಮೇಲೆ ಪಾಕ್ ನಿರಂತರ ದಬ್ಬಾಳಿಕೆ ಮಾಡ್ತಾ ಇರೋದು. ಪ್ರತ್ಯೇಕ ದೇಶದ ಹೋರಾಟ 1947ರಲ್ಲಿ ಆರಂಭ ಆಗಿತ್ತು. 1971ರಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕಗೊಂಡಿತ್ತು. ಆ ವೇಳೆ ಸಿಂಧ್ ಭಾರತದ ಜೊತೆ ಸೇರಿಸುವಂತೆ ಕೂಗು ಕೂಡ ಕೇಳಿಬಂದಿತ್ತು. ನಮಗೆ ಪ್ರತ್ಯೇಕ ದೇಶ ಕೊಡಿ ಅಂತ ಸಿಂಧ್ ಜನರು ನಿರಂತರ ಹೋರಾಟವನ್ನು ಮಾಡಿದ್ದುಂಟು. ಪ್ರತ್ಯೇಕ ದೇಶದ ಬೇಡಿಕೆ ಬೆಂಬಲಿಸುವಂತೆ ಪ್ರಧಾನಿ ಮೋದಿಗೆ ಕೂಡ ಮನವಿ ಮಾಡಲಾಗಿದೆ. ಇತ್ತೀಚೆಗೆ ರಾಜನಾಥ್ ಸಿಂಗ್ ಕೂಡ ಸಿಂಧ್ ಭಾರತಕ್ಕೆ ಸೇರುತ್ತೆ ಅಂದಿದ್ರು. ಮುಂದೊಂದು ದಿನ ಸಿಂಧ್ ಭಾರತದ ಭಾಗವಾಗುವ ಕಾಲ ಬರಲಿದೆ ಅಂತ ಕೂಡ ಹೇಳಿದ್ರು. अपने कोई ना कोई पुत्र कोई धी कोई और किसी जगह ते बिठा दिओ, लेकिन खुदा दे वास्ते लोकां दे काम हो लैंदे हो और लोकां दे मसले हल हो लैंदे हो। तुहाडे कोलों कोई तुहाडा सूबा नहीं छिन रहा। सिंध दा नाम भी शुमाली सिंध, जनूबी सिंध, वस्ती सिंध। पंजाब दा भी शुमाली पंजाब, वस्ती पंजाब ते जनूबी पंजाब। इसी तरह केपी दा, इसी तरह बलोचिस्तान। इहदे की हल है? अगर लोकां नूं इंसाफ मिल जाएगा उन्हां दी दलील ते उन्हां दे घर दे करीब अगर फैसलाबाद दे विच हाई कोर्ट होएगी ਤੇ ਤੁਹਾਨੂੰ ਆਸਾਨੀ ਹੋਏਗੀ ਜਾਂ ਨਹੀਂ ਹੋਏਗੀ? ਉਹ ਦਰ ਮਾਰਦੇ ਫਿਰਦੇ ਜਿਹੜੇ ਲੋਕੀ ਹੈਗੇ ਨੇ ਜਾ ਕੇ ਆਈਜੀ ਨੂੰ ਲੱਭਦੇ ਫਿਰਦੇ ਨੇ ਤੇ ਚੀਫ ਸੈਕਟਰੀ ਨੂੰ ਲੱਭਦੇ ਫਿਰਦੇ ਨੇ, ਸੈਕਟਰੀਆਂ ਨੂੰ ਲੱਭਦੇ ਫਿਰਦੇ ਨੇ। ਅਗਰ ਤੁਹਾਡੇ ਫੈਸਲਾਬਾਦ ਸ਼ਹਿਰ ਵਿੱਚ ਬੈਠੇ ਹੋਣਗੇ ਤਾਂ ਫਾਇਦਾ ਹੋਏਗਾ ਨਾ। ਬਸ ਇਹੀ ਅਸੀਂ ਚਾਹੁੰਦੇ ਹਾਂ, ਲੋਕਾਂ ਨੂੰ ਦਲੀਲ ਦੇ ਉੱਤੇ